ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಇಂದು 4ನೇ ದಿನ ಕುಷ್ಮಾಂಡ ದೇವಿ ಪೂಜಾ. ಮನೆಯಲ್ಲೆಲ್ಲ ಸಿದ್ಧಾರೂಢ ಪೂಜಾ ಮಾಡಿ ಬೆಳಗ್ಗೆ ಎದ್ದು ನಾವು ಬನ್ನಿ ಗಿಡ ಪೂಜಾ ಮಾಡಿದ್ದು. ಇವತ್ತಿನ ಕಲರ್ ಬಂದು ಆರೆಂಜ್ ಕಲರ್ ಇತ್ತು. ಎಲ್ಲರೂ ಇವತ್ತು ಗುಡಿಯಾಗ ಭಾಳ ಮಂದಿ ಸೇರಿತ್ತು. ಎಲ್ಲರೂ ಕೂಡ ಫೋಟೋ ತಕ್ಕೊಂಡು ಹಂಗೆ ಎಲ್ಲರೂ ಗುಡಿಯಾಗ ಕುಂತು ಮಾತಾಡುವಾಗ ಬೆಳಗಾವಿ ದುರ್ಗಾದೇವಿ ಕಿಲ್ಲಾ ದುರ್ಗಾದೇವಿ ಗುಡಿಗೆ ಹೋಗೋಣ ಅಂತ ಮಾತಾಡಿದ್ದು. ಅಲ್ಲಿಂದ ಎಲ್ಲರೂ ಕೂಡ 9:15ಗೆ ಬಸ್ಗೆ ನಾವು ಅಷ್ಟರು ಕೂಡ ಹೋದ್ವಿ. ದುರ್ಗಾದೇವಿ ದರ್ಶನಕ್ಕೆ ಎಲ್ಲರೂ ಉಡಿ ಹೂವು ಹಣ್ಣು ತಗೊಂಡು ನಂಬರ್ ಹಚ್ಚಿ ಕಾಸ ಅಲ್ಲೇ ದರ್ಶನಕ್ಕೆ ಹೋದ್ವಿ. ಅಲ್ಲಿ ಎಣ್ಣೆ ಬತ್ತಿ ಎಲ್ಲ ಹೊರಗೆ ಇಡೋದಿರ್ತೈತಿ. ಬೆಳಗಾವಿದಾಗ ದುರ್ಗಾದೇವಿ ಅಂದ್ರೆ ದೊಡ್ಡದು ಹಿಂಗೆ ಎಲ್ಲ ಅರಿಶಿನ ಕುಂಕುಮ ಇಟ್ಟಿರ್ತಾರು. ಹೊರಗೆ ಕಪ್ರ ಹಚ್ಚೋದಿರ್ತೈತಿ. ಅಲ್ಲಿ ಅಕಸ್ಮಾತಾಗಿ ನಮ್ಮ ತಂಗಿ ಬಂದಿದ್ಲು. ಅವಳು ಲಲಿತಾ ಸಹಸ್ರ ನಮ್ಮ ಓದಾತಿರೋ ಅವ್ರ ಗ್ರೂಪ್ನವರೆಲ್ಲರೂ. ಹಾಗೆ ಅವ್ರಿಗೆ ಗೊತ್ತಾಗದಂಗೆ ನಾನು ಸುಮ್ಮನೆ ಹಾಗೆ ಅವಳಿಗೆ ಸುಮ್ಮನೆ ಗೊತ್ತಾಗದಂಗೆ ವಿಡಿಯೋ ಮಾಡೀನಿ. ಅವ್ರ ಜೋಡಿ ಎಲ್ಲರೂ ಫೋಟೋ ತಗೊಂಡು ಆಮೇಲೆ ಅಲ್ಲಿಗೆ ಎಲ್ಲರೂ ಕೂಡ ಕುಂತಾಗ BS ಚನ್ನಬಸ ಬೆಳಗಾವಿದಾಗ ದೊಡ್ಡ ಅಂಗಡಿ ಆಗೈತಿ. ಅದು BS ಚನ್ನಬಸಪ್ಪ ಅಂತ ಏಕಾಸ ಅಲ್ಲಿ ಹೋಗಿ ಎಲ್ಲರೂ ನವರಾತ್ರಿ ಉಪವಾಸ ಇದ್ವಲ್ಲ, ಸೀತಾಫಲ ಹಣ್ಣಿನ ಜ್ಯೂಸ್ ತೊಗೊಂಬಂದ್ಲು ಗಿರಿಜಾ. ಹೋಗಿ ಎಲ್ಲರೂ ಕುಡಿದು ಕಾಸ ಸೀರೆಗಳು ನೋಡಾಕತ್ತು. ಇಲ್ಲಿ ಎಲ್ಲ ಥರ ಸೀರೆ, ರೇಷ್ಮೆ ಸೀರೆ, ಡೈಲಿ ವೇರ್ ಸೀರೆ, ಹುಡುಗರಿಗೆ ಅರಿವಿ, ಆಮೇಲೆ ಹೆಂಗಸೂರಿಗೆ ಹೆಣ್ಮಕ್ಳಿದ್ದು ಏನೇನು ಬೇಕಲ್ಲ ಎಲ್ಲ ಥರನೂ ಇತ್ತಂತ. ನಾವು ಇನ್ನು ಮ್ಯಾಲೆ ಹೋಗೋಕ್ಕಾಗಲಿಲ್ಲ. ಇವ ಡೈಲಿ ವೇರ್ ಸೀರೆಗಳು ಇದ್ದು ಇವೊಂದು ಸ್ವಲ್ಪ ಮನುಷ್ಯ ಬಂದು ಅವನೊಂದೆರಡು ತೊಗೊಂಡು. ಈ ಸೀರೆಗಳಂತೂ ಎಲ್ಲರಿಗೂ ಮನುಷ್ಯ ಬಂದು ಎಲ್ಲ ಥರ ತೊಗೊಂಡು ಟಾಗೇನ ಖಾಲಿ ಮಾಡಿಬಿಟ್ಟು ನಾವು ಎಲ್ಲರೂ ಒಂದೊಂದು ಕಲರ್ ಆರಿಸ್ಕೊಂಡು ತೊಗೊಂಡ್ಬಿಟ್ಟು ಡ್ರೆಸ್ ತೊಗೊಂಡ್ರು. ಮಕ್ಕಳಿಗೆ ಅರಿವಿ ತೊಗೊಂಡ್ರು. ಆಮೇಲೆ ಚೂಡಿದಾರ ತೊಗೊಂಡ್ರು. ಮತ್ತು ಸೀರೆ ತೊಗೊಂಡ್ರು. ಸೀರೆ ಎಲ್ಲರೂ ತೊಗೋದಿಲ್ಲ ಅಂದಾರು ಸಹಿತ 2-3 ಸೀರೆ ತೊಗೊಂಡು ಮನೆ ಬ್ಯಾಗ್ ಹಿಡ್ಕೊಂಡು ಮನೆಗೆ ಎಲ್ಲರಿಗೂ ಸೀರೆ ಮಾತ್ರ ಮಸ್ತ್ ಸಿಕ್ಕು. ಎಲ್ಲರೂ ನಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೇನಂದಾಗಿಂದ ಅಕ್ಕ ನೀ ಚಂದ ಮಾಡತ್ತಿ, ಎಲ್ಲ ಚಲೋ ಆಗತೈತಿ, ನಾವು ಬರ್ತೇವೆ ಅಂತ ಎಲ್ಲರೂ ಫುಲ್ ಖುಷಿ ಆಗಾಕತ್ತಾರು. ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿರಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲರೂ